ಆಪರೇಷನ್ ಸಿಂಧೂರಕ್ಕೆ ಸಿನಿ ತಾರೆಯರು ಸಂತಸ ವ್ಯಕ್ತಪಡಿಸಿದ್ದಾರೆ. ಸ್ಯಾಂಡಲ್ವುಡ್, ಬಾಲಿವುಡ್ ಕ್ರಿಕೆಟ್ ಸ್ಟಾರ್ಸ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಭಾರತ್ ಮಾತಾ ಕಿ ಜೈ ಅಂತ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಆಪರೇಷನ್ ಸಿಂಧೂರ್ ಆಗ್ತಿರೋದು ನಾನೊಬ್ಬ ಭಾರತೀಯರಾಗಿ ನನಗೆ ರೋಮಾಂಚನಗೊಳ್ತಿರುವಂಥ ಕ್ಷಣಗಳಿದೆಲ್ಲನೂ. ಸಿಂಧೂರ ಪತ್ನಿಯರ ಕಣ್ಣೆದುರೇ ಪತಿಯ ತಲೆಗೆ ಗುಂಡಿಟ್ಟು ಸಿಂಧೂರ ಅಳಿಸಿದ್ದ ನರಹಂತಕರನ್ನ ಭಾರತೀಯ ಸೇನೆ ಸೆದೆಬಡಿದಿದೆ. ಪಾಕ್ನ ಉಗ್ರ ನೆಲೆಗಳನ್ನೇ ಗುರಿಯಾಗಿಸಿ ರಾತ್ರೋರಾತ್ರಿ ಏರ್ ಸ್ಟ್ರೈಕ್ ನಡೆಸಿದೆ. ಈ ಬಗ್ಗೆ ಸಿನಿ ತಾರೆಯರು ಸಂತಸ ವ್ಯಕ್ತಪಡಿಸಿದ್ದಾರೆ. ಭಾರತ್ ಮಾತಾ ಕಿ ಜೈ ಎಂದಿದ್ದಾರೆ. ಆಪರೇಷನ್ ಸಿಂಧೂರ್, ಭಾರತ್ ಮಾತಾ ಕಿ ಜೈ ಎಂದ ತಾರೆಯರು. ರೀ, ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ, ಬಾಸ್ ವಾಲ, ಬಿ ದ ಬಾಸ್. ನರಹಂತಕರ ಸಂಹಾರ ಹೆಮ್ಮೆ ಅನಿಸ್ತಿದೆ ಎಂದ ನಟಿ ತಾರಾ. ಆಪರೇಷನ್ ಸಿಂಧೂರ್ ಆಗ್ತಿರೋದು ನಾನೊಬ್ಬ ಭಾರತೀಯರಾಗಿ ನನಗೆ ರೋಮಾಂಚನಗೊಳ್ತಿರುವಂಥ ಕ್ಷಣಗಳಿದೆಲ್ಲನೂ. ನಾರಿಯರ ಸಿಂಧೂರ ಅಳಿಸಿದ ರಕ್ತ ಪಿಪಾಸುಗಳ ನೆಲೆಗಳ ಮೇಲೆ ಭಾರತ ಏರ್ ಸ್ಟ್ರೈಕ್ ನಡೆಸಿದೆ. ನಮ್ಮ ನೆಲದಿಂದಲೇ 9 ಉಗ್ರರ ನೆಲೆಗಳನ್ನ ಸೇನೆ ಉಡೀಸ್ ಮಾಡಿದೆ. 3 ಸೇನೆಗಳ ಜಂಟಿ ಕಾರ್ಯಾಚರಣೆಗೆ ನಟಿ ತಾರಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಬ್ಬ ಭಾರತೀಯಳಾಗಿ ನಿಜಕ್ಕೂ ಹೆಮ್ಮೆ ಅನಿಸ್ತಿದೆ. ಯಾವಾಗ ಈ ದಿನ ಬರುತ್ತೋ ಅಂತ ಕಾಯ್ತಿದ್ದೆ ಎಂದಿದ್ದಾರೆ. ಕಾಶ್ಮೀರಲ್ಲಿ ಅಟ್ಯಾಕ್ ಆಗ್ತಿದ್ದಾಗ ಈ ಥರದ ಒಂದು ಕರೆಕ್ಟಾದ ಉತ್ತರ ಸಿಗಬೇಕಿತ್ತು ಅದು ಅಂತ ಹೇಳಿ ಆ ದಿನ ಇವತ್ತು ಬಂದಿದೆ. ನನಗೆ ಅಫ್ಕೋರ್ಸ್ ಡೆಫಿನೆಟ್ ಆಗಿ ಸಂತೋಷ ಇದೆ. ಭಯೋತ್ಪಾದಕರು ಅದು ಯಾವುದೇ ಕೋಮಿನವರೇ ಆಗಿರಲಿ, ಯಾವುದೇ ಧರ್ಮದವರೇ ಆಗಿರಲಿ, ದಯಮಾಡಿ ಭಯೋತ್ಪಾದನೆಯನ್ನು ಬುಡ ಸಮೇತ ಕಿತ್ತು ಹಾಕುವಂಥ ಕೆಲಸ ಇವತ್ತಾಗಬೇಕು. ಇನ್ನು ಹ್ಯಾಟ್ರಿಕ್ ಹೀರೋ ಶಿವಣ್ಣ ಪ್ರತಿಕ್ರಿಯಿಸಿ, ಉಗ್ರರು ಜನಸಾಮಾನ್ಯರ ಮೇಲೆ ದಾಳಿ ಮಾಡಿದ್ರಿಂದ ನೋವಾಗಿತ್ತು. ಇದೀಗ ಆಪರೇಷನ್ ಸಿಂಧೂರ್ ಮೂಲಕ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತಂದ್ರು. ಅಲ್ಲಿ ನಡೆದಿರಂತ ಒಂದು ಘಟನೆ ನೋಡಿದಾಗ ನಿಮಗೆ ಅನ್ಸುತ್ತೆ ಎಷ್ಟು ಪೈನ್ಫುಲ್ ಘಟನೆ ಅದು. ಯಾಕಂದ್ರೆ ಯಾರಿಗೆ ಆದ್ರೂ ಅನ್ಯಾಯ. ಸುಮ್ಮನೆ ಒಂದು ಮನುಷ್ಯನ ಪ್ರಾಣ ತೆಗೆಯೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಪ್ರಾಣ ಅನ್ನೋದೇ ಒಂದು ಗಿಫ್ಟ್. ಅದು ಆ ಗಿಫ್ಟ್ನ ಬಂದು ಟಪ್ಪ ಅಂತ ಹೊಡೆದ್ಬಿಟ್ರೆ ಹೆಂಗಿರುತ್ತೆ. ಬಟ್ ಏನೇ ಮಾಡಿದ್ರು ಅದು ಒಂದು ನಮ್ಮ ಸರ್ಕಾರದಿಂದ ಕರೆಕ್ಟಾಗಿ ಮಾಡಿರ್ತಾರೆ ಅಂತ ಒಂದು ಭರವಸೆ ಅಷ್ಟೇ. ಪಾಕ್ ಪ್ರೇಮಿಗಳಿಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕ್ಲಾಸ್ ತಗೊಂಡಿದ್ದಾರೆ. ಪಾಕ್ ಪರ ಸಹಾನುಭೂತಿ ಹೊಂದಿದ್ರೆ ನೀವು ಕೂಡ ಭಯೋತ್ಪಾದಕರು, ಭಾರತದ ದ್ರೋಹಿಗಳಾಗಬೇಡಿ ಅಂತ ಟ್ವೀಟ್ ಮಾಡಿದ್ದಾರೆ. ಭಾರತದಲ್ಲಿ ವಾಸಿಸುವ ಪಾಕಿಸ್ತಾನದ ಎಲ್ಲ ಸಹಾನುಭೂತಿದಾರರಿಗೆ ಅವರ ಬಗ್ಗೆ ಸಹಾನುಭೂತಿ ಹೊಂದಿದ್ರೆ ನೀವು ಕೂಡ ಭಯೋತ್ಪಾದಕರು, ಭಾರತದ ದ್ರೋಹಿಗಳಾಗಬೇಡಿ. ಭಾರತದಲ್ಲಿ ಇರುವುದು ಎಂದ್ರೆ ಭಾರತದಲ್ಲಿ ನಂಬಿಕೆ ಇಡುವುದು. ನೀವು ನೆಲೆಸಿರುವ ದೇಶವನ್ನ ಪ್ರೀತಿಸಿ. ಇಲ್ಲದಿದ್ರೆ ಶೀಘ್ರದಲ್ಲೇ ನಾವು ನಿಮ್ಮನ್ನ ಭಾರತದಿಂದ ಹೊರಗೆ ಹಾಕ್ತೇವೆ. ಜೈ ಹಿಂದ್. ದೊಡ್ಡ ಮನೆ ಮೊಮ್ಮಗ ವಿನಯ್ ರಾಜ್ ಕುಮಾರ್ ಆಪರೇಷನ್ ಸಿಂಧೂರ್ ಸಂಭ್ರಮದ ಜೊತೆಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಆದಷ್ಟು ಬೇಗ ಎಲ್ಲ ಮುಗಿದು ಶಾಂತಿ ನೆಲೆಸಬೇಕು ಅಂದಿದ್ದಾರೆ. ಅದೇ ಏನೇ ಆದ್ರೂ ಆದಷ್ಟು ಬೇಗ ಎಲ್ಲ ಮುಗಿಲಿ ಅಂತ ನಾನು ಕೇಳ್ಕೊಳ್ತೀನಿ. ಆದಷ್ಟು ಬೇಗ ಇದೆಲ್ಲ ಮುಗ್ದಿ ಎಲ್ಲರಿಗೂ ಶಾಂತಿ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಸ್ಯಾಂಡಲ್ವುಡ್ ನಟ ನಟಿಯರಷ್ಟೇ ಅಲ್ಲ, ಬಾಲಿವುಡ್, ಹಾಲಿವುಡ್ ತಾರೆಯರು ಆಪರೇಷನ್ ಸಿಂಧೂರಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಜೈ ಹಿಂದ್ ಜೈ ಮಹಾಕಾಲ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಶೇರ್ ಮಾಡಿದ್ದಾರೆ. ಐಕಾನಿಕ್ ಸ್ಟಾರ್ ಅಲ್ಲು ಅರ್ಜುನ್ ನ್ಯಾಯ ಸಿಗಲಿ ಜೈ ಹಿಂದ್ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು ರಿತೇಶ್ ದೇಶ್ಮುಖ್ ಕೂಡ ಪೋಸ್ಟ್ ಹಂಚಿಕೊಂಡಿದ್ದು ಭಾರತ್ ಮಾತಾ ಕಿ ಜೈ, ಸೇನಾ ಕಿ ಜೈ ಅಂತ ಬರೆದುಕೊಂಡಿದ್ದಾರೆ. ಪದ್ಮವಿಭೂಷಣ ಪುರಸ್ಕೃತ ನಟ ಚಿರಂಜೀವಿ ಕೊನಿಡೆಲ ಜೈ ಹಿಂದ್ ಅಂತ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಾರೆ. ತಲೈವ ರಜನಿಕಾಂತ್ ಒಂದು ಹೆಜ್ಜೆ ಮುಂದೆ ಹೋಗಿ ಅಸಲಿ ಹೋರಾಟ ಆರಂಭವಾಗಿದೆ, ಮಿಷನ್ ಪೂರ್ಣಗೊಳ್ಳುವವರೆಗೂ ನಿಲ್ಲಲ್ಲ ಅಂದಿದ್ದಾರೆ. ಹೋರಾಟಗಾರನ ಅಸಲಿ ಹೋರಾಟ ಆರಂಭ, ಮಿಷನ್ ಪೂರ್ಣಗೊಳ್ಳುವವರೆಗೂ ನಿಲ್ಲಲ್ಲ. ಇಡೀ ರಾಷ್ಟ್ರ ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಗಿದೆ. ಅನುಪಮ್ ಖೇರ್ ಭಾರತ್ ಮಾತಾ ಕಿ ಜೈ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ನಟಿ ನಿಮ್ರತ್ ಕೌರ್ ಕೂಡ ಆಪರೇಷನ್ ಸಿಂಧೂರ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ನಮ್ಮ ಪಡೆಗಳೊಂದಿಗೆ ಒಗ್ಗಟ್ಟಾಗಿ ಜೈ ಹಿಂದ್, ಒಂದು ದೇಶ ಒಂದು ಧ್ಯೇಯ. ನಟ ನಟಿಯರಷ್ಟೇ ಅಲ್ಲ, ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಕೂಡ ಟ್ವೀಟ್ ಮಾಡಿದ್ದು ಏಕತೆಯಲ್ಲಿ ನಿರ್ಭೀತ, ಶಕ್ತಿಯಲ್ಲಿ ಅಪರಿಮಿತ ಅಂತ ಬರೆದಿದ್ದಾರೆ. ಏಕತೆಯಲ್ಲಿ ನಿರ್ಭೀತಿ, ಶಕ್ತಿಯಲ್ಲಿ ಅಪರಿಮಿತ.
ಜಗತ್ತಿನಲ್ಲಿ ಭಯೋತ್ಪಾದನೆಗೆ ಯಾವುದೇ ಅವಕಾಶವೇ ಇಲ್ಲ. ನಮ್ಮದು ಒಂದೇ ತಂಡ. ಜೈ ಹಿಂದ್. ಆಗಷ್ಟೇ ಮದುವೆಯಾಗಿ ಪ್ರವಾಸಕ್ಕೆ ಹೋಗಿದ್ದವರ ಸಿಂಧೂರ ಅಳಿಸಿದ ಭಯೋತ್ಪಾದಕರಿಗೆ ಭಾರತೀಯ ಸೇನೆ ಒಂದು ಹಂತದ ಉತ್ತರವನ್ನ ಕೊಟ್ಟಿದೆ. ಈ ಮೂಲಕ ಭಾರತದ ಕಾರ್ಯಾಚರಣೆ ಹೇಗಿರುತ್ತೆ ಅನ್ನೋದರ ಸಣ್ಣ ಸ್ಯಾಂಪಲ್ ತೋರಿಸಿದೆ. ಬ್ಯೂರೋ ರಿಪೋರ್ಟ್, TV9.